ನೇರಳೆ ಸಾಮಾನ್ಯವಾಗಿ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಈ ಒಂದು ನೇರಳೆ ಬಹುತೇಕವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಒಂದು ನೇರಳೆ ತಿನ್ನೋದ್ರಿಂದ ಏನೆಲ್ಲ ಒಂದು ಆರೋಗ್ಯ ಬೆನಿಫಿಟ್ಸ್ ಇದೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈಗಲೇ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ನಿಮ್ಗೆ ಯೂಸ್ ಆಗ್ಬಹುದು. ಈ ಒಂದು ನೇರಳೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಐರನ್ ಅಂತಹ ಪೋಷಕಾಂಶಗಳು ಅಗಾಧವಾಗಿರ್ತಕ್ಕಂಥದ್ದು. ಮಧುಮೇಹವನ್ನ ನಿಯಂತ್ರಣ ಮಾಡೋದಕ್ಕೆ ಬಹಳ ಉಪಕಾರಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಇದನ್ನ ಲಿಮಿಟೆಡ್ ಆಗಿ ಬಳಕೆ ಮಾಡ್ಕೊಳ್ಬಹುದು. ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿ ಈ ಒಂದು ನೇರಳೆಗಿರ್ತಕ್ಕಂಥದ್ದು. ಬೇದಿ ಮತ್ತೆ ಅತಿಸಾರವನ್ನ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಫೈಬರ್ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಅಧಿಕವಾಗಿರ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಯಥೇಚ್ಛವಾಗಿ ಈ ತರದ ಒಂದು ನೇರಳೆಗಳನ್ನ ಸ್ನೇಹಿತರೆಲ್ಲ ಹೋಗಿ ಕಿತ್ಕೊಂಡ್ಬಂದು ತಿನ್ನುವಂತ ಒಂದು ಹವ್ಯಾಸ ಇತ್ತು. ಬಟ್ ಇತ್ತೀಚೆಗೆ ಎಲ್ಲವೂ ಸಹ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಓವರ್ ಆಲ್ ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಏನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುತ್ತಮುತ್ತ ಏನಾದ್ರೂ ನೇರಳೆ ಕಂಡು ಬಂದ್ರೆ ಮಿಸ್ ಮಾಡದೆ ಇದನ್ನ ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ ಇರ್ತಕ್ಕಂಥದ್ದು. ಸೊ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ.